ಪ್ರೈಸ್ ದಿ ಲಾರ್ಡ್. ಈ ದಿವಸ ರೂಪಾಂತರ ಅಥವಾ ಪರಿವರ್ತನೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಈ ರೂಪಾಂತರ ಅಥವಾ ಈ ಒಂದು ಪರಿವರ್ತನೆ ಅನ್ನುವಂಥದ್ದು ಏನು? ಅನೇಕ ಸರಿ ನಮ್ಮನ್ನು ನಾವು ಹೇಳ್ಕೊಳ್ತಾ ಇರ್ತೀವಿ, ನಾನು ರೂಪಾಂತರ ಹೊಂದಿದ್ದೀನಿ, ನಾನು ದೀಕ್ಷಾಸ್ಥಾನ ಆದ ನಂತರ ನಾನು ಬಹಳ ಪರಿವರ್ತನೆಯನ್ನ ಹೊಂದಿದ್ದೀನಿ, ನಾನು ಹಾಗಿದ್ದೀನಿ, ನಾನು ಹೀಗಿದ್ದೀನಿ, ಕ್ರಿಸ್ತನಲ್ಲಿ ನಾನು ಈ ರೀತಿಯಾಗಿ ನಡೀತಾ ಇದ್ದೀನಿ, ನಾನು ಕ್ರಿಸ್ತನಲ್ಲಿ ಬದಲಾಗಿದ್ದೀನಿ ಅಂತ ನಾವು ಹೇಳ್ಕೊಳ್ತಾ ಇರ್ತೀವಿ. ಬಟ್ ಆದ್ರೆ ಏನಪ್ಪಾ ಇಲ್ಲಿ ವಿಶೇಷ ಅಂತಂದ್ರೆ, ನಾವು ನಿಜವಾಗಿಯೂ ಬದಲಾಗಿರಲ್ಲ, ಬದಲಾಗಿದ್ದೀವಿ ಅನ್ನುವಂತ ಒಂದು ಭ್ರಮೆಯಲ್ಲಿ ನಾವು ಜೀವಿಸ್ತಾ ಇರ್ತೀವಿ. ನಮ್ಮ ಒಂದು ಬದಲಾವಣೆ ಅಥವಾ ರೂಪಾಂತರ ಅಥವಾ ಪರಿವರ್ತನೆ ಅನ್ನುವಂಥದ್ದು ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನೋಡ್ಬೇಕಾದ್ರೆ ಅನೇಕ ಜನಗಳಿಗೆ, ಅಂದ್ರೆ ಒಬ್ಬ ನೀತಿವಂತನಿಗೆ, ಯಾರೇ ಒಬ್ಬ ನೀತಿವಂತ ಅನ್ನಿಸ್ಕೊಂಡವನು ಸತ್ಯವೇದದಲ್ಲಿ ಇದ್ದಾರೆ ಅಂತಂದ್ರೆ ಅವರಿಗೆ ಒಂದು ಪಾಪಿಯ ಹಿನ್ನೆಲೆ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಪ್ರತಿ ಪಾಪಿಗೂ ಕೂಡ ಕ್ರಿಸ್ತನಲ್ಲಿ ಉತ್ತಮವಾದಂತ ಒಂದು ಭವಿಷ್ಯತ್ತು ಇದೆ ಅನ್ನುವಂಥದ್ದು ಸತ್ಯ ಸ್ನೇಹಿತರೆ. ಸೊ ಬನ್ನಿ ಹಾಗಾದ್ರೆ ಉದಾಹರಣೆಗೆ ಯಾರೆಲ್ಲ ಆ ರೀತಿಯಾಗಿ ಪರಿವರ್ತನೆ ಹೊಂದಿದ್ದಾರೆ, ಆ ರೀತಿಯಾಗಿ ಬದಲಾವಣೆ ಆಗಿದ್ದಾರೆ ಅಂತ ನೋಡೋದ್ರಲ್ಲಿ ಮೊದಲನೇದಾಗಿ ನಾವು ನೋಡ್ಬೇಕಾದ್ರೆ ದಾವೀದನನ್ನ ನಾವು ನೋಡ್ಬೋದು ಸ್ನೇಹಿತರೆ. ಈತನು ಒಬ್ಬ ಬೆತ್ಷೆಬಾ ಅನ್ನುವಂತ ಒಬ್ಬ ಸ್ತ್ರೀಯ ಬಳಿಯಲ್ಲಿ ಪಾಪವನ್ನ ಮಾಡ್ತಾನೆ ಮತ್ತು ಆಕೆಯ ಗಂಡನ ಹತ್ಯೆಗೆ ಈ ಒಂದು ದಾವೀದನು ಕಾರಣನಾಗ್ತಾನೆ. ಆದ್ರೂ ಕೂಡ ದೇವರ ಬಳಿಯಲ್ಲಿ ಯಾವ ರೀತಿ ಸಾಕ್ಷಿ ಹೊಂದುತ್ತಾನಪ್ಪ ಅಂತಂದ್ರೆ, ದಾವೀದನು ನನ್ನ ಹೃದಯಾನ ಸಾರನೆಂಬುದಾಗಿ ದೇವರು ಸಾಕ್ಷಿ ಹೇಳುವಷ್ಟರ ಮಟ್ಟಿಗೆ ದಾವೀದನು ಬದಲಾಗ್ತಾನೆ. ನಿಜ, ಆತನು ಮಾಡಿದಂತ ಪಾಪವು ಘೋರಾತಿ ಘೋರವಾಗಿದ್ದರೂ ಸಹ ಆತನ ಒಂದು ಪಾಪ ಕ್ಷಮಾಪಣೆ ಹಾಗೂ ಮಾನಸಾಂತರ ಹಾಗೂ ಪರಿವರ್ತನೆ, ರೂಪಾಂತರ ಅದ್ಭುತವಾದದ್ದು. ಮೋಶೆಯನ್ನ ನಾವು ನೋಡೋದಾದ್ರೆ ಆತನು ಇಸ್ರಾಯೇಲ್ ಜನರಿಗೆ ಒಬ್ಬ ಒಳ್ಳೆಯ ನಾಯಕ, ಉತ್ತಮವಾದಂತ ಒಬ್ಬ ನಡೆಸಲ್ಪಡುವಿಕೆಯಿಂದ ನಡೆದಂತ ಒಬ್ಬ ದೇವರ ಒಬ್ಬ ಸೇವಕ ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ಮೋಶೆಗೂ ಕೂಡ ಒಂದು ಪಾಪಿಯ ಹಿನ್ನೆಲೆ ಇದೆ ಸ್ನೇಹಿತರೆ. ಮೋಶೆ ಒಬ್ಬ ಹಂತಕ ಹಾಗೂ ಕೋಪಿಷ್ಟ ಕೂಡ ಹೌದು. ಆದರೆ ದೇವರಿಂದ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು, ಸಾತ್ವಿಕನು ಎಂಬುದಾಗಿ ಸಾಕ್ಷಿಯನ್ನ ಹೊಂದಿಕೊಳ್ತಾನೆ ಇದೇ ಮೋಶೆ. ಅದೇ ರೀತಿ ಯಾಕೋಬನನ್ನ ನಾವು ನೋಡೋದಾದ್ರೆ ಸ್ನೇಹಿತರೆ, ಯಾಕೋಬನು ಒಬ್ಬ ಮೋಸಗಾರ. ಆದ್ರೆ ತನ್ನ ಹೆಸರನ್ನ ಇಸ್ರಾಯೇಲ್ ಎಂದು ಇಡುವಷ್ಟರ ಮಟ್ಟಿಗೆ ಆತನು ಬದಲಾಗ್ತಾನೆ. ಹಲ್ಲೆಲೂಯ. ಒಂದು ದೇಶಕ್ಕೆ ಇಸ್ರಾಯೇಲ್ ದೇಶ ಅನ್ನುವಷ್ಟು ಹೆಸರಿಡುವಷ್ಟು ದೊಡ್ಡ ಒಂದು ಮಟ್ಟಕ್ಕೆ, ಉನ್ನತವಾದಂತ ಒಂದು ಮಟ್ಟಕ್ಕೆ, ಶ್ರೇಷ್ಠವಾದಂತ ಒಂದು ಮಟ್ಟಕ್ಕೆ ಈ ಒಂದು ಯಾಕೋಬನು ಬದಲಾಗ್ತಾನೆ. ಹೌದು ಸ್ನೇಹಿತರೆ, ನಾವೀಗ ಸೌಲನನ್ನ ನೋಡೋದಾದ್ರೆ ಒಂದು ಕಾಲದಲ್ಲಿ ಸೌಲನು ಆತನಿಗೂ ಕೂಡ ಒಂದು ಪಾಪಿಯ ಹಿನ್ನೆಲೆ ಇದೆ ಸ್ನೇಹಿತರೆ. ಯಾವ ರೀತಿ ಅಂತಂದ್ರೆ, ಈ ಒಂದು ಸೌಲನು ಪೌಲನಾಗುವುದಕ್ಕಿಂತ ಮುಂಚಿತವಾಗಿ ಆತನಿಗೆ ಒಂದು ಪಾಪಿಯ ಹಿನ್ನೆಲೆ ಇದೆ. ಆತನು ಒಬ್ಬ ದೂಷಕನಾಗಿದ್ದ, ಅಂದ್ರೆ ದೈವ ದೂಷಕನಾಗಿದ್ದ. ಅಷ್ಟೇ ಮಾತ್ರವಲ್ಲದೆ ಒಬ್ಬ ಹಂತಕನು ಕೂಡ ಹೌದು. ಅಷ್ಟೇ ಮಾತ್ರವಲ್ಲದೆ ಅದೆಷ್ಟೋ ದೇವ ಜನರನ್ನ ಹಿಂಸೆ ಮಾಡಿದಂತ ಹಿಂಸಕನು ಕೂಡ ಹೌದು. ಅಷ್ಟೇ ಮಾತ್ರವಲ್ಲದೆ ಆತನು ಯಾವ ರೀತಿ ಪರಿವರ್ತನೆ ಹೊಂದಿದ ಅಥವಾ ಯಾವ ರೀತಿ ಬದಲಾವಣೆಯನ್ನ ಹೊಂದಿದಪ್ಪ ಅಂತಂದ್ರೆ, ಆತನು ಸುವಾರ್ತೆಯನ್ನ ಸಾರುವುದರಲ್ಲಿ ಆತನು ಪ್ರವೀಣನು ಹಾಗೂ ದೇವರಾತ್ಮದಿಂದ ನಡೆಸಲ್ಪಟ್ಟವನಾಗಿ ಅನೇಕ ಕಡೆ ಸುವಾರ್ತೆಗಳನ್ನ ಸಾರಿ ಅದೆಷ್ಟೋ ಕಷ್ಟಗಳನ್ನ ಅನುಭವಿಸಿ ಅನೇಕ ಆತ್ಮಗಳನ್ನ ಸಂಪಾದಿಸುವಷ್ಟರಷ್ಟು ಆತನು ಬದಲಾಗ್ತಾನೆ, ಆತನು ಪರಿವರ್ತನೆ ಆಗ್ತಾನೆ. ಅದೇ ರೀತಿಯಲ್ಲಿ ಪೇತ್ರನ ಬಗ್ಗೆ ನಾವು ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಪೇತ್ರನು ಕ್ರಿಸ್ತನನ್ನು ನಾನರಿಯೆ ಎಂಬುದಾಗಿ 3 ಬಾರಿ ಸುಳ್ಳು ಹೇಳಿದಂತ ಸುಳ್ಳುಗಾರ. ಆದರೆ ಆತನು ಆತ್ಮಗಳನ್ನ ಸಂಪಾದಿಸುವುದರಲ್ಲಿ ಪ್ರವೀಣನಾಗ್ತಾನೆ. ಅಷ್ಟೇ ಮಾತ್ರವಲ್ಲದೆ ಕ್ರಿಸ್ತನಿಗೋಸ್ಕರ ರಕ್ತ ಸಾಕ್ಷಿಯಾಗಿ ಸಾಯುವುದಕ್ಕೂ ಕೂಡ ಆತನು ಸಿದ್ಧನಾಗ್ತಾನೆ. ಅಂದ್ರೆ ಅಷ್ಟರ ಮಟ್ಟಿಗೆ ಈ ಒಂದು ಪೇತ್ರನು ಬದಲಾಗ್ತಾನೆ. 3 ಸಾರಿ ಕ್ರಿಸ್ತನನ್ನು ನಾನರಿಯೇನೆಂಬುದಾಗಿ ಹೇಳಿದಂತ ಇದೇ ಪೇತ್ರ 3,000 ಜನರನ್ನ ಕ್ರಿಸ್ತನ ಮಂಡಳಿಗೆ ಸೇರಿಸುವುದಕ್ಕೆ ಆತನು ಸಿದ್ಧನಾಗ್ತಾನೆ. ಅಷ್ಟೇ ಮಾತ್ರವಲ್ಲದೆ ಅನೇಕ ಆತ್ಮ ಸಂಪಾದನೆಯಲ್ಲಿ ಆತನು ಯಶಸ್ವಿಯಾದಂತ ಒಂದು ಓಟವನ್ನ ಓಡ್ತಾನೆ ಇದೇ ಪೇತ್ರ. ಆದ್ದರಿಂದ ನಮ್ಮ ಒಂದು ಪರಿವರ್ತನೆ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ, ಬಹಳ ಅದ್ಭುತವಾಗಿರ್ಬೇಕು, ಅನೇಕರಿಗೆ ಸಾಕ್ಷಿಯಾಗಿರ್ಬೇಕು.